ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ನಿರೂಪಕರಾದಂತಹ ನಿರಂಜನ್ ದೇಶಪಾಂಡೆ ಯಾರಿಗೆ ತಾನೇ ಗೊತ್ತಿಲ್ಲ. ಸುಮಾರು ಕಾರ್ಯಕ್ರಮಗಳನ್ನು ಅದ್ಭುತವಾಗಿ ನಡೆಸ್ಕೊಡೋದ್ರಲ್ಲಿ ನಿಸ್ಸೀಮರು ಅಂತಲೇ ಸಹ ಹೇಳ್ಬೋದು. ಅವ್ರದ್ದು ಯೂಟ್ಯೂಬು ಆದಾಯ ಎಷ್ಟಿರ್ಬೋದು ಅಂತ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ. ನನಗೆ ಬಂದಿರೋ ಯೂಟ್ಯೂಬ್ ಆದಾಯದಲ್ಲಿ ಒಂದು ಮದುವೆ ಮಾಡಿಸ್ಬೋದು ಅಂತ ಹೇಳ್ತಾರಂತೆ ನಿರಂಜನ್ ದೇಶಪಾಂಡೆ ಅವರು. ಅಬ್ಬಬ್ಬಾ, ಎಷ್ಟು ಬರ್ಬೋದು ಆದಾಯ ಅಲ್ಲಿಗೆ. ಮಂತ್ಲಿ ಸ್ಯಾಲ್ರಿಯಲ್ಲಿ ಒಂದು ಮದುವೆ ಮಾಡಿಸ್ಬೋದು ಅಂತೆ. ಯಪ್ಪ ನೋಡೋಣ. ಕಿರುತೆರೆ ಜನಪ್ರಿಯ ನಿರೂಪಕ ಹಾಗೂ ಬಿಗ್ ಬಾಸ್ ಖ್ಯಾತಿಯ ನಿರಂಜನ್ ದೇಶಪಾಂಡೆ ನಮ್ಮ ಯೂಟ್ಯೂಬ್ ಚಾನಲ್ನ ಆದಾಯದ ಕುರಿತು ಅಚ್ಚರಿಯ ಹೇಳಿಕೆಯೊಂದನ್ನು ನೀಡಿದ್ದಾರೆ. ನನ್ನ ಯೂಟ್ಯೂಬ್ ಗಳಿಕೆಯಿಂದ ಒಂದು ಮದುವೆನೇ ಮಾಡಿಸ್ಬೋದು ಎಂದು ಹೇಳುವ ಮೂಲಕ ಡಿಜಿಟಲ್ ಲೋಕದ ಭರ್ಜರಿ ಕಮಾಯಿಯ ರಹಸ್ಯವನ್ನು ಅವರು ಶೇರ್ ಮಾಡಿಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಜಗತ್ತು ಎಷ್ಟು ವೇಗವಾಗಿ ಬದಲಾಗುತ್ತಿದೆ ಅಂಥದ್ದಂದರೆ ಕಲಾವಿದರು ಕೇವಲ ಟಿವಿ ಪರದೆ ಅಥವಾ ಚಿತ್ರಗಳಿಗೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ. ಕಿರುತೆರೆ ಮತ್ತು ಬೆಳ್ಳಿತೆರೆಯ ಜನಪ್ರಿಯ ತಾರೆಯರೆಲ್ಲರೂ ಈಗ ಯೂಟ್ಯೂಬ್ನತ್ತ ಮುಖ ಮಾಡುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಬಿಗ್ ಬಾಸ್ ಖ್ಯಾತಿಯ ಜನಪ್ರಿಯ ನಿರೂಪಕ ಹಾಗೂ ಅವರ ಪತ್ನಿ ಯಶಸ್ವಿನಿ ದೇಶಪಾಂಡೆ ಕೂಡ ಯೂಟ್ಯೂಬ್ನಲ್ಲಿ ಸಖತ್ ಆಕ್ಟಿವ್ ಆಗಿದ್ದು, ಕಂಟೆಂಟ್ ಕ್ರಿಯೇಟ್ ಮಾಡುವುದರ ಮೂಲಕ ಅಪಾರ ಅಭಿಮಾನ ಬಳಗವನ್ನು ಗಳಿಸಿಕೊಂಡಿದೆ. ಇತ್ತೀಚೆಗೆ ತಮ್ಮ ವೈಯಕ್ತಿಕ ಜೀವನ ಮತ್ತು ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತನಾಡುತ್ತಾ ನಿರೂಪಕ ನಿರಂಜನ್ ದೇಶಪಾಂಡೆ ಅವರು ತಮ್ಮ ಯೂಟ್ಯೂಬ್ ಚಾನಲ್ನಿಂದ ಬರುತ್ತಿರುವ ಆದಾಯದ ಬಗ್ಗೆ ಅಚ್ಚರಿಯ ವಿಚಾರವೊಂದನ್ನು ಹಂಚಿಕೊಂಡಿದ್ದಾರೆ. ನನ್ನ ಯೂಟ್ಯೂಬ್ನಿಂದ ಒಂದು ಮದುವೆ ಮಾಡುವಷ್ಟು ಹಣ ಬಂದಿದೆ. ಯೂಟ್ಯೂಬ್ನಲ್ಲಿ ನಿಜವಾಗ್ಲೂ ರೆವಿನ್ಯೂ ಇದೆ ಎಂದು ಹೇಳಿಕೊಂಡಿದ್ದಾರೆ. ಮಾತು ಮುಂದುವರಿಸಿದ ನಿರಂಜನ್, ನಾವುಗಳೆಲ್ಲ ಕೇರ್ಲೆಸ್ ಆಗಿ ಮಾಡಿಯೇ ಅಷ್ಟು ಆದಾಯ ಬಂದಿರಬೇಕಾದ್ರೆ ರೆಗ್ಯುಲರ್ ಆಗಿ ಕಂಟೆಂಟ್ ಮಾಡಿದರೆ ಇನ್ನೂ ಜಾಸ್ತಿ ಆದಾಯ ಬರುತ್ತದೆ. ಸದ್ಯದ ಮಾರುಕಟ್ಟೆಯಲ್ಲಿ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ತಿಂಗಳಿಗೆ ಬರೋಬ್ಬರಿ 20 ರಿಂದ 25 ಲಕ್ಷ ರೂಪಾಯಿಗಳವರೆಗೂ ದುಡಿಯುತ್ತಿದ್ದಾರೆ. ಯೂಟ್ಯೂಬ್ನಲ್ಲಿ ಕಂಟೆಂಟ್ ಮಾಡಿ ಕೈತುಂಬ ದುಡ್ಡು ಬರುತ್ತೆ. ಯಾರಿಗೆ ಯಾರೂ ಇಲ್ಲ, ನಿಮಗೆ ನೀವೇ ಬಾಸ್ ಅಂತ ಅಂದಿದ್ದಾರೆ ನಮ್ಮ ನಿರೂಪಕರಾದಂತಹ ನಿರಂಜನ್ ದೇಶಪಾಂಡೆ ಅವರು. ಪ್ರಸ್ತುತ ದಿನಗಳಲ್ಲಿ ಕೇವಲ ನಿರಂಜನ್ ದೇಶಪಾಂಡೆ ಯಶಸ್ವಿನಿ ದಂಪತಿ ಮಾತ್ರವಲ್ಲದೆ ಚಿತ್ರರಂಗ ಹಾಗೂ ಕಿರುತೆರೆಯ ಬಹುತೇಕ ಸೆಲೆಬ್ರಿಟಿಗಳು ತಮ್ಮದೇ ಆದ ಯೂಟ್ಯೂಬ್ ಚಾನಲ್ಗಳನ್ನು ಆರಂಭಿಸಿದ್ದಾರೆ. ಶೂಟಿಂಗ್ ಇಲ್ಲ ಸಮಯದಲ್ಲಿ ಅಥವಾ ಬಿಡುವಿನ ವೇಳೆಯಲ್ಲಿ ತಮ್ಮ ವ್ಲಾಗ್, ಟ್ರಾವೆಲ್, ಅಡುಗೆ ಹಾಗೂ ತೆರೆಮರೆಯ ಸ್ವಾರಸ್ಯಕರ ಸಂಗತಿಗಳನ್ನು ಹಂಚಿಕೊಳ್ಳುವ ಮೂಲಕ ಅಭಿಮಾನಿಗಳಿಗೆ ಹತ್ತಿರವಾಗುತ್ತಿದ್ದಾರೆ. ಇಂದಿನ ದಿನಗಳಲ್ಲಿ ಡಿಜಿಟಲ್ ಮೀಡಿಯಾ ಹೆಚ್ಚು ಜನಪ್ರಿಯತೆ ಪಡೆಯುತ್ತಿದ್ದು, ಸೆಲೆಬ್ರಿಟಿಗಳು ಸೇರಿದಂತೆ ಸಾಮಾನ್ಯ ಜನರಿಗೂ ಇದು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಮತ್ತು ಆರ್ಥಿಕವಾಗಿ ಸದೃಢವಾಗಲು ಒಂದು ಭದ್ರವಾದ ವೇದಿಕೆಯಾಗಿ ಮಾರ್ಪಟ್ಟಿರೋದು ಸುಳ್ಳಲ್ಲ. ನಿರಂಜನ್ ದೇಶಪಾಂಡೆ ಬಿಗ್ ಬಾಸ್ ಸೀಸನ್ 4ರಲ್ಲಿ ಸ್ಪರ್ಧಿಸಿದ್ದರು. ನಿರೂಪಕರಾಗಿ ಭರ್ಜರಿ ಬ್ಯಾಚುಲರ್ಸ್ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಬಾಂಬೆ ಮಿಠಾಯಿ ಸಿನಿಮಾದಲ್ಲಿಯೂ ಅವರು ನಟಿಸಿದ್ದಾರೆ. ನೋಡಿದ್ರಲ್ಲ ನಮ್ಮ ನಿರೂಪಕರಾದಂತಹ ನಿರಂಜನ್ ದೇಶಪಾಂಡೆ ಅವರಿಗೆ ಎಷ್ಟು ಆದಾಯ ಬರ್ತಾ ಇದೆ ಅಂತ. ಹಾಗೆ ನೀವೆಲ್ಲ ಯಾಕೆ ಸುಮ್ಮನೆ ಇರ್ತೀರಾ? ಖಾಲಿಯಾದ ಸಮಯದಲ್ಲಿ ಅಂದರೆ ಬಿಡುವಿನ ವೇಳೆಯಲ್ಲಿ ಎಲ್ಲರೂ ಸಹ ಅವ್ರವ್ರಿಗೆ ಗೊತ್ತಿರೋ ಅಂತಹ ಕ್ರಿಯೇಟಿವಿಟಿಯನ್ನು ಕಂಡುಹಿಡಿದು ಯೂಟ್ಯೂಬ್ ಮಾಡಿ ಹಣ ಗಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ನಾವು ಯೂಟ್ಯೂಬರ್ಸು ನಾವು ಎಲ್ರಿಗೂ ಸಪೋರ್ಟ್ ಮಾಡಬೇಕು, ಹಾಗೆ ಸಪೋರ್ಟಿವ್ ಆಗಿರಬೇಕು ಅಂತ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.